ಬರ್ತಾ ಇದಲ್ಲ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಇವ್ರು ಹೇಳ್ತಾ ಇರೋದು. ಇದನ್ನ ಖರಾಬ್ ಹೋಗಲ್ವಾ ಅಂತ ನಾನು ಕೇಳ್ತಾ ಇದ್ದೆ. ಅದನ್ನ ನಾನು ಹೇಳ್ತಾ ಇರೋದು ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. అట్లే ఊరికే గడ్జెస్ వేసుకుంటానంటే ನಾವೇನಾದ್ರು ಜೋರಾಗಿ ಒಂದು ಸೆಟ್ಟು ಇಲ್ಲ ಗೆಸ್ಟ್ ಹೌಸ್ ಸರ್ ಎತ್ತಿದ್ರೆ 2 ನಿಮಿಷಕ್ಕೆಲ್ಲ ಶುರು ಆಗುತ್ತೆ. ಮಾರ್ಗಲ್ಲ ಏನು ಆ ಥರ ಏನಿಲ್ಲ. ಅದು ಏನು ಗೊತ್ತಾ, ಲೀಗಲ್ ಆಗಿದ್ದಾಗ ಅವ್ರು ಬಿಟ್ಬಿಡ್ತಾರೆ ಎಲ್ಲ. ಅಲ್ಲ ಬರಲ್ಲ. ನಾನು 100 ಮೀಟ್ರ್ 30 ಮೀಟ್ರ್ ಬಿಡಲೇಬೇಕು. 100 ಅಡಿ ಜಮೀನಿರೋದು ಇಷ್ಟಲ್ಲ. ಈಗ ಬಿಡೋದೇನು ನೀನು ರೈತರು, ನೀನು ಜೀವನ ಮಾಡ್ಕೋ ರೈತರಾಗಿ. ನೀನು ಡೆವಲಪ್ಮೆಂಟ್ ಎಲ್ಲ ಏನಕ್ಕೆ ಮಾಡಕ್ಕೆ ಕೆರೆಯಿಂದ ನಾಳೆ ಏನು ಗೊತ್ತಾ, ಕೆರೆ ಒಂದು ಹೇಳ್ಬಿಡ್ತೀನಿ ಕೆರೆ ಕನ್ವರ್ಷನ್ ಮಾಡ್ತೀವಿ ಅಂದರೆ ಕೆರೆಯಿಂದ 100 ಮೀಟ್ರ್ ಇವಾಗಿಂದ ಹೈವೇಯಿಂದ ನನ್ನ ಧೈರ್ಯ ಏನಿಲ್ಲ. ನೀವು ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಡ್ತೀವಿ, ಸ್ಕೆಚ್ ಮಾಡಿ. ಬೇಡ ಅಂದರೆ ಬೇಡ. ಅವ್ರಿಗೆ ಬೇರೆ ಉಪಯೋಗ ಆಗ್ತದೆ. ಬೇರೆ ಏನು ಉಪಯೋಗ ಅಲ್ಲ. ನಾನಂದರೆ ನಿಮಗಾದ್ರೂ ಅರ್ಥ ಆಯ್ತಾ ಇಲ್ಲ. ಸಿದ್ಧಾರ್ಥ್ ನನ್ನ ಶಿಷ್ಯ ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಗಿರುತ್ತೆ. ಅದನ್ನೇ ಹೇಳಿ ಅಷ್ಟೇ. ನಾನು ಇಲ್ಲೆಲ್ಲ ಹೇಳೋಕ್ಕೋಗಲ್ಲ. ಅವರೆಲ್ಲ ನನ್ನ ಹತ್ರ ಬಂದು ಅಣ್ಣ ಅಂತೇಳಿ ಕೈ ಕಟ್ಕೊಂಡು ಮನೆ ಬಾಗಿಲು ನಿಂತ್ಕೊಂತಾರೆ ಅಂತ ಹುಡುಗರವರು. ನಮ್ಮ ವಿಜಿಗಾನು ಹುಡುಗಿ ಹತ್ರ ಇದ್ದವ್ರು ಎಲ್ಲ ನಿಮ್ಗೇನಂದ್ರೆ ಹಿಂಗಿತ್ತಲ್ಲ, ನಾವು ತೊಗೊಳೋದು ಇಷ್ಟೇ ಸರ್, ಇನ್ನೇನಕ್ಕಿಲ್ಲ. ನಾನು ಬಂದು ವೀಕೆಂಡಲ್ಲಿ ಬಂದು ಹುಡುಗರೆಲ್ಲ ನಾವು ಆ ಲೆಕ್ಕಾಚಾರದಲ್ಲಿ ಮೇನ್ ರೋಡಲ್ಲಿ ಐತೆ. ಮತ್ತು ಇಲ್ಲಿ ಇವೆಲ್ಲ ಬರ್ತಾರೆ. ಇವರೆಲ್ಲ ಇದ್ದಾಗ ಎತ್ಕೊಂಡು ಮಕ್ಕ ಕುತ್ಕೊಂಡು ಮಾಡ್ಕೊಂಡು ಹೋಗೋದು ನಾವು ಹಿಂಗೆ. ಆಮೇಲೆ ನಾನು ಎಮ್.ಎಲ್.ಎ ಕ್ಯಾಂಡಿಡೇಟು. ಹೌದು ಸರ್, ಅವ್ರು ಗೊತ್ತಾಯ್ತು. ನಾನು ಆಲ್ರೆಡಿ ನಿಂತಿದ್ದೀನಿ. ಸುಮ್ಮನೆ ಯಾವನ ಅವ್ರು 4-5 ದಿವಸ ಹಾಕಿದ್ರೆ ಅದೇ ಅಪ್ಪ ಮಾಡಿಬಿಡ್ತಾರೆ ಅಂತ ನಿಮ್ಮೆಲ್ಲ. ಮತ್ತೆ ಇನ್ನೂ ಯಾರಿಗಾದ್ರು ಬರೀ ನನ್ನ ಹೆಸರು ಯಾರು ಇಡೀ ಬೆಂಗಳೂರಲ್ಲಿ ಯಾರು ಬೇಕಾದ್ರೂ ಕೇಳಿರಿ, ಶ್ರೀಕುಮಾರ್ ನಾಯ್ಡು ಅಂತ ಹೇಳಿದ್ರೆ ಮಧ್ಯೆ ಗೌರ್ಮೆಂಟ್ ಬ್ಯಾಂಕಲ್ಲಿ ಹೋಗ್ತಾ ಇದ್ದೀನಿ ಅಂತ.